ನೋಡಿ, ಈ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಯಾವುದ್ರ ಬೆಲೆಯನ್ನು ಏರಿಸದೆ ಬಿಟ್ಟಿಲ್ಲ. ನಿಮಗೆ RTC ಇಂದ ಮೊದಲುಗೊಂಡು ಬಸ್ ಟಿಕೆಟು, ಕರೆಂಟ್ ಬಿಲ್ಲು, ಮುದ್ರಾಂಕ ಶುಲ್ಕ, ಅಬ್ಕಾರಿ ದಳ ಅಲ್ದಲೇ ಈಗಾಗಲೇ ಡೀಸೆಲ್ ಮೇಲೆ 2 ಬಾರಿ, ಒಂದು ಸರಿ 3.5 ರೂಪಾಯಿ 2024ರಲ್ಲಿ, ಇನ್ನೊಂದು ಸರಿ 3 ರೂಪಾಯಿ, ಹತ್ತತ್ರ 6.5 ರೂಪಾಯಿನಷ್ಟು ಡೀಸೆಲ್ ಮೇಲೆ ಇವರು ಸೆಸ್ಸನ್ನು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಸುಂಕವನ್ನು ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ಇದ್ರ ಮೇಲೆ ಮತ್ತೊಂದು ಸರಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಂಕ್ ಹಾಕಿದರೆ ಗಾಯದ ಮೇಲೆ ಬರೆ ಎಳೆದಂತೆ ಆಗುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸುಂಕ ಏರಿಕೆ ಮಾಡೋದು ಅಂದರೆ ಎಲ್ಲದರ ದರ ಏರಿಕೆಗೆ ಬುನಾದಿ ಹಾಕ್ದಂಗೆ ಆಗತ್ತೆ. ಒಂದು ಸರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಅದರ ಪರಿಣಾಮ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಅದರ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಕಾರ್ಮಿಕರಿಗೆ ಸಹಾಯ ಮಾಡೋದು ಅದಕ್ಕೆ ಬೊಕ್ಕಸದಿಂದ ಕೊಡಿ, ಬಜೆಟ್ನಲ್ಲಿ ತೆಗೆದಿಡಿ ದುಡ್ಡನ್ನ. ಕಾರ್ಮಿಕ ಇಲಾಖೆಯಲ್ಲಿ ಇರುವ ಹಣವನ್ನು ಖರ್ಚು ಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅವರಿಗೆ ವೈದ್ಯಕೀಯ ತಪಾಸಣೆ ಹೆಸರಿನಲ್ಲಿ ದುಡ್ಡು ಹೊಡೆಯೋದು, ಯಾವುದೋ ಕಿಟ್ ಕೊಡ್ತೀವಿ ಅಂಥೇಳಿ 300 ರೂಪಾಯಿ ಕಿಟ್ ಕೊಟ್ಟು 3000 ರೂಪಾಯಿ ಬಿಲ್ ಮಾಡೋದು, ಇನ್ಯಾವುದೋ ಕೊಡ್ತೀವಿ ಅಂಥೇಳಿ ಚವನ್ಪ್ರಾಶ್ ಕೊಡ್ತೀವಿ ಅಂತ ಹೇಳಿ ಅದರ ಹೆಸರಿನಲ್ಲಿ ದುಡ್ಡು ಮಾಡೋದು, ದುಡ್ಡು ಹೊಡೆಯೋದಕ್ಕೆ ಸ್ಕೀಮು ಹುಡುಕಬೇಡಿ. ಒಳ್ಳೆ ದೃಷ್ಟಿಯಲ್ಲಿ ಯೋಜನೆ ರೂಪಿಸಿದರೆ ಜನ ಒಳ್ಳೆದನ್ನು ಮಾಡಿದವ್ರನ್ನ ದೇವರು ಅಂತ ಭಾವಿಸ್ತಾರೆ. ಅವ್ರ ಹೆಸರಿನಲ್ಲಿ ದುಡ್ಡು ಹೊಡೆದ್ರೆ ಆ ದುಡ್ಡು ಹೊಡೆದು ಇವತ್ತಿಗೆ ನಿಮಗೆ ಅಧಿಕಾರ ಉಳಿಸ್ಕೊಳ್ಳೋಕೆ ದುಡ್ಡು ಬೇಕಾಗ್ಬೋದು, ಆದರೆ ಆ ಪಾಪದ ಹಣದಿಂದ ನೀವು ಒಳ್ಳೇದಾಗಲ್ಲ, ನಿಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರಲ್ಲ ಆ ಪಾಪದ ಹಣದಿಂದ. ನೋಡಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಗೃಹ ಸಚಿವರ ಕುಟುಂಬದ ಬಗ್ಗೆ ಮಾಡಿರುವ ಕಾಮೆಂಟ್ಸ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಅದು ತಪ್ಪು. ಯಾಕೆಂದರೆ ರಾಜಕೀಯವಾಗಿ ಕೊಡುವ ಹೇಳಿಕೆಗಳು, ಆ ಹೇಳಿಕೆ ವ್ಯಕ್ತಿಗತವಾಗಿ ಯಾರಿಗೂ ಹರ್ಟ್ ಮಾಡೋಂಗೆ ಇರಬಾರ್ದು. ಆದರೆ ಆ ನೆಪದಲ್ಲಿ ಅಟ್ರಾಸಿಟಿ ಕೇಸ್ ಹಾಕಿರೋದಿದೆಯಲ್ಲ, ಅದು ಗೃಹ ಸಚಿವರ ಹೆಸರಿನಲ್ಲೇ ದಲಿತ ದೌರ್ಜನ್ಯ ಕಾಯ್ದೆಯ ದುರುಪಯೋಗ. ಅದು ಅಟ್ರಾಸಿಟಿಗೆ ಅಪ್ಲೈ ಆಗಲ್ಲ. ಅವನೇನು ಜಾತಿ ನಿಂದನೆ ಮಾಡಿಲ್ಲ, ಯಾರಿಗೂ ಅವನ ಉದ್ದೇಶವೂ ಕೂಡ ಜಾತಿ ನಿಂದನೆ ಮಾಡುವ ಉದ್ದೇಶವೂ ಇರಲಿಲ್ಲ. ಕೇವಲ ಅವನು ಜೈಲಿನಲ್ಲಿ ನಡೀತಾ ಇದ್ದಂಥ ಟೆರರಿಸ್ಟ್ ಕೈಗೆ, ರೇಪಿಸ್ಟ್ ಕೈನಲ್ಲಿ ಮೊಬೈಲ್ ಸಿಗ್ತಿರೋದ್ರ ಬಗ್ಗೆ ಆಕ್ರೋಶವನ್ನು ಹೊರಗಾಕಿದ್ದಾನೆ. ಮತ್ತು ಯಾವಾಗಲೂ ಗೃಹ ಸಚಿವರು ನನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾನೆ. ಇಲ್ಲೆಲ್ಲೂ ಜಾತಿ ನಿಂದನೆ ಮಾಡಿಲ್ಲ, ಜಾತಿ ನಿಂದನೆ ಮಾಡುವ ಸನ್ನಿವೇಶವೂ ಬಂದಿಲ್ಲ. ದಲಿತ ದೌರ್ಜನ್ಯ ಕಾಯ್ದೆಯ ದುರುಪಯೋಗ ರಾಜಕೀಯ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಆಗ್ತಾ ಇದೆ ಅಂತ ಆರೋಪ ಬರ್ತಿತ್ತು. ಇದನ್ನ ಗೃಹ ಸಚಿವರ ಹೆಸರಿನಲ್ಲೇ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಹೇಗೆ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದೆ ಅನ್ನೋದಕ್ಕೆ ನಿದರ್ಶನ ಇದು. ಕಾಯ್ದೆಯ ದುರುಪಯೋಗ ಮತ್ತು ಒಬ್ಬ ಹೋರಾಟಗಾರನ ಧ್ವನಿಯನ್ನು ಕುಗ್ಸೋದಕ್ಕೆ ಮಾಡಿರ್ತಕ್ಕಂಥ ರಾಜಕೀಯ ಸಂಚು. ನಾವು ಭಾಳ ಸ್ಪಷ್ಟ ಇದ್ದೀವಿ. ನಾವು ಅವನಿಗೆ ಆ ಹೇಳಿಕೆಯ ಬಗ್ಗೆ ಗಮನಕ್ಕೆ ಬರ್ತಿದ್ದಂಗೆ ಅವನಿಗೆ ಹೇಳಿದೆ, ನೀನು ಹೇಳಿದ ತಪ್ಪು, ನೀನು ಈ ಬಗ್ಗೆ ನೀವು ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಅವನಿಗೆ ಹೇಳಿದ್ವಿ. ಅವನಿಗೆ ಈ ಮಾತನ್ನು ಹೇಳೋದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಮಾನ್ಯ ಗೃಹ ಸಚಿವರೇ, ಅವನ ಆ ಹೇಳಿಕೆ ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ವಿಷಾದವನ್ನು ಅವನ ಪರವಾಗಿ ನಾವು ವ್ಯಕ್ತಪಡಿಸ್ತೀವಿ. ಆ ಹೇಳಿಕೆ ಪರವಾಗಿ ಯಾರ ಮನಸ್ಸನ್ನು ನೋಯಿಸಬಾರ್ದು. ಆದರೆ ನಿಮ್ಮ ಹೆಸರಿನಲ್ಲಿ ದಲಿತ ದೌರ್ಜನ್ಯ ಕಾಯ್ದೆಯ ದುರುಪಯೋಗವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅವ್ರ ಮೇಲೆ ಕ್ರಮ ಆಗಬೇಕು. ನೀವು ಅವನ ಮೇಲೆ ಹೂಡಿರ್ತಕ್ಕಂಥ ಸುಳ್ಳು ಮೊಕದ್ದಮೆಯನ್ನು ವಾಪಸ್ ತಗೊಳ್ಬೇಕು ಅಂತ ನಾವು ಆಗ್ರಹಿಸ್ತೇವೆ. ನೀವು ಸುಳ್ಳು ಮೊಕದ್ದಮೆ ವಾಪಸ್ ತಗೊಳ್ಳದೇ ಇದ್ದರೆ ಅವನ ಪರವಾಗಿ ನಾವು ನಿಂತುಕೊಂಡು ಹೋರಾಟ ಮಾಡ್ತೇವೆ. ಹಾಗಾಗಿ ಎರಡು ವಿಷಯದಲ್ಲಿ ನಮ್ಮ ಸ್ಪಷ್ಟತೆ ಇದೆ. ಅವನ ಹೇಳಿಕೆಯ ಬಗ್ಗೆ ವಿಷಾದ ಇದೆ, ನಿಮ್ಮ ದೌರ್ಜನ್ಯದ ವಿರುದ್ಧ ನಮ್ಮ ಆಕ್ರೋಶ ಇದೆ. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೂ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ, ಇದರಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಹಲವು ವರ್ಷಗಳಾದರೂ ಕೂಡ ಹಣ ಸಿಕ್ಕಿಲ್ಲ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ತಿಲ್ರಿ. ನೀವು ಉತ್ತರ ಕರ್ನಾಟಕದ ಮನೆ ಹಾಳಾಗೋಗ್ತು, ಅದ್ರದ್ದು ಕತೆ ಒಂದು ಭಾಗ, ಬರೀ ಉತ್ತರ ಕರ್ನಾಟಕದ ಕತೆ ಮಾತ್ರ ಅಲ್ಲ.
ಇವರು ಈ ಸರ್ಕಾರದಲ್ಲಿ ಸಮಗ್ರ ಕರ್ನಾಟಕದ ಕಥೆಯೇ ಹಾಳಾಗೋಗಿದೆ. ಯಾವುದು ಎಲ್ಲಿ ಉದ್ಧಾರ ಆಗುವಂಥ ಯಾವ ಕೆಲಸ ಮಾಡಿದ್ದಾರೆ ಹೇಳಿ? ಎಲ್ಲ ಮನೆ ಹಾಳು ಕೆಲಸನೇ ಮಾಡಿರೋದು. ಉತ್ತರ ಕರ್ನಾಟಕನೂ ಹಾಳು ಮಾಡಿದ್ದಾರೆ, ದಕ್ಷಿಣ ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯನೂ ಹಾಳು ಮಾಡಿದ್ದಾರೆ. ಇವರು ಉದ್ಧಾರ ಆಗ್ತಿರೋದು ಅವ್ರುಗಳು ಮಾತ್ರ, ಕಾಂಗ್ರೆಸ್ನವ್ರು ಮಾತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.